ರಾಜ್ಯ ರಾಜಕಾರಣ ಬಹಳ ಕುತೂಹಲದ ಘಟ್ಟವನ್ನ ತಲುಪಿದೆ. ಏನಾಗಬಹುದು? ಹೈಕಮಾಂಡ್ನ ನಿರ್ಧಾರ ಏನಾಗಿರುತ್ತೆ? 3-4 ದಿನಗಳಲ್ಲಿ ತೀರ್ಮಾನ ಆಗುತ್ತಾ? ಈ ಕುತೂಹಲ ರಾಜ್ಯದ ಜನರ ಮನಸ್ಸಿನಲ್ಲೂ ಕೂಡ ಮನೆ ಮಾಡಿದೆ. ಇದರ ಮಧ್ಯೆ ಸ್ವಾಮೀಜಿಗಳ ರಂಗಪ್ರವೇಶ ಆಗಿದೆ. ಈ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ನಿರ್ಮಲಾನಂದನಾಥ ಶ್ರೀಗಳು ಮಾತನಾಡಿದ್ರು, ಜೊತೆಗೆ ಕಾಗಿನೆಲೆ ಪೀಠದ ಸ್ವಾಮೀಜಿ ಕೂಡ ಮಾತನಾಡಿದ್ರು. ಸದ್ಯ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಧರ್ಮಗುರು ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಸ್ವಾಮೀಜಿಗಳೇ ನಮಸ್ಕಾರ. ನಮಸ್ತೆ. ಸದ್ಯದ ರಾಜ್ಯ ರಾಜಕೀಯ ಬೆಳವಣಿಗೆಯ ಬಗ್ಗೆ ಏನ್ ಹೇಳ್ತೀರಿ ಸರ್? ಸದ್ಯದ ರಾಜಕೀಯ ಬೆಳವಣಿಗೆ ಒಂದು ಕುತೂಹಲಕರವಾದ ಘಟ್ಟದಲ್ಲಿದೆ. ರೋಚಕ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಮುಖ್ಯವಾಗಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೇನೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ರವರು ಒಂದು ಅಭಿಪ್ರಾಯವನ್ನ ಇಡೀ ನಾಡಿಗೆ ತಲುಪಿಸಿದ್ದಾರೆ. ಏನದು ಅಂದ್ರೆ, ವರಿಷ್ಠರು ಹೇಳಿದ ಹಾಗೆ ನಾವು ಕೇಳ್ತೀವಿ ಅಂತ. ಹಾಗಾಗಿ ಈಗ ವರಿಷ್ಠರೇ ಅದನ್ನ ತೀರ್ಮಾನ ಮಾಡಬೇಕು. ಸ್ವಾಮೀಜಿಗಳಾದವರು ಅಭಿಪ್ರಾಯ ಹೇಳ್ಬೋದು. ಸ್ವಾಮೀಜಿಗಳ ಅಭಿಪ್ರಾಯ ಹೇಳೋದೇ ತಪ್ಪಲ್ಲ. ಅವರ ಅಭಿಪ್ರಾಯ ಹೇಳಬಹುದು, ತಪ್ಪೇನಿಲ್ಲ. ಆದರೆ ಆ ಅಭಿಪ್ರಾಯವನ್ನ ವರಿಷ್ಠರು ಸ್ವೀಕರಿಸಬೇಕಂತ ಏನಿಲ್ಲ. ಅಂತಿಮವಾಗಿ ಕೇಂದ್ರದಲ್ಲಿರ್ತಕ್ಕಂಥ ಆ ಪಕ್ಷದ ವರಿಷ್ಠರು ಎಲ್ಲವನ್ನೂ ಲೆಕ್ಕಾಚಾರ ಮಾಡಿ ಪಕ್ಷದ ಸರ್ಕಾರದ ಹಿತದೃಷ್ಟಿಯಿಂದ ಅವರೊಂದು ನಿಲುವನ್ನ ತೆಗೆದುಕೊಳ್ತಾರೆ. ಅದನ್ನೆಲ್ಲರೂ ಒಪ್ಕೊಳ್ತೀವಂತನೂ ಕೂಡ ಹೇಳಿದ್ದಾರೆ. ಚನ್ನಮಲ್ಲ ಶ್ರೀಗಳೇ, ತಮಗೇನ್ ಅನ್ಸುತ್ತೆ? ಈಗ ಡಿ.ಕೆ. ಶಿವಕುಮಾರ್ ಅವರ ಬಣ ಹೇಳ್ತಾ ಇರುವಂತಹ ಮಾತು, ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಬಿಟ್ಟು ಕೊಡಬೇಕು. 2.5 ವರ್ಷ ಆಗಿದೆ, ಒಂದು ಒಪ್ಪಂದ ಆಗಿದೆ ದೆಹಲಿನಲ್ಲಿ ಮುಖ್ಯಮಂತ್ರಿಗಳ ಆಯ್ಕೆಯ ಸಂದರ್ಭದಲ್ಲಿ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಪಕ್ಷಕ್ಕಾಗಿ ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಅವ್ರ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅನ್ನುವಂತಹ ವಾದವನ್ನ ಮಂಡಿಸಲಾಗ್ತಾ ಇದೆ. ಏನ್ ಹೇಳ್ತೀರಿ ಆ ಬಗ್ಗೆ? ಸಿದ್ದರಾಮಯ್ಯ ಅವರು ಸೀಟು ಬಿಟ್ಟು ಕೊಡಬೇಕಾ ಡಿ.ಕೆ. ಶಿವಕುಮಾರ್ ಅವರಿಗೆ ಅಂತ ಹೇಳಿ ಸ್ವಾಮೀಜಿ? ನಾನು ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಸರ್ಕಾರದ ಹಿತದೃಷ್ಟಿಯಿಂದ, ಕಾಂಗ್ರೆಸ್ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಲಾಷೆ. ಆದರೆ ಮಾತು ಕೊಟ್ಟಿದ್ರೆ 2.5 ವರ್ಷದ ನಂತರ ಅರ್ಧ ಅವಧಿಗೆ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡ್ತೇವೆ, ನಿಮ್ಗೆ ಅವಕಾಶ ಕಲ್ಪಿಸ್ತೇವೆ ಅಂತ ಹೇಳಿ ವರಿಷ್ಠರು ಮಾತು ಕೊಟ್ಟಿದ್ರೆ, ಖಚಿತ ಭರವಸೆ ನೀಡಿದ್ರೆ, ಅದಕ್ಕೆ ಸಿದ್ದರಾಮಯ್ಯನವರ ಸಹಮತ ಇದ್ದಿದ್ರೆ ಖಂಡಿತ ಶಿವಕುಮಾರ್ ಅವರಿಗೆ ಉಳಿದ ಅವಧಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕಾಗುತ್ತೆ. ಮಾತಿಗೆ ತಪ್ಪಬಾರದು. ಮಾತು ಕೊಟ್ಟಿದ್ರೆ, ಅದು ಖಚಿತ ಭರವಸೆ ಕೊಟ್ಟಿದ್ರೆ ಅದು ಅದರಂತೆ ಕೊಡಬೇಕಾಗುತ್ತೆ, ಅವ್ರಿಗೆ ಬಿಟ್ಟು ಕೊಡಬೇಕಾಗುತ್ತೆ. ಮಾತು ಕೊಟ್ಟಿದ್ರೆ, ಯಾಕಂದ್ರೆ ನೋಡಿ, ಹಿಂದೆ ಕುಮಾರಸ್ವಾಮಿ ಅವರು ಮಾತು ಕೊಟ್ಟಿದ್ರು. ಹೇಳಿ ಸ್ವಾಮೀಜಿ. ಅದು ಕಾರಣನೂ ಕಾರಣನೂ ಇದೆ ನೋಡಿ. ಮಲ್ಲಿಕಾರ್ಜುನ ಖರ್ಗೆ ಅಂತವರು, ಪರಮೇಶ್ವರ್ ಅವರು, ಕೆ.ಎಚ್. ಮುನಿಯಪ್ಪನವರು, ಎಚ್.ಕೆ. ಪಾಟೀಲ್ ರಂಥವರು, ಶಿವಕುಮಾರ್ ಅಂಥವರ ಪಕ್ಷ ನಿಷ್ಠೆಯನ್ನ ಯಾರೂ ಪ್ರಶ್ನಿಸಲಿಕ್ಕೆ ಸಾಧ್ಯ ಇಲ್ಲ. ಈ ತರದ ವ್ಯಕ್ತಿಗಳು ಅವರು ಯಾವತ್ತೂ ಪಕ್ಷಕ್ಕೆ ಚ್ಯುತಿಯನ್ನ ಉಂಟು ಮಾಡ್ತಕ್ಕಂಥವರಲ್ಲ. ಪಕ್ಷ ಹಾಕಿದ ಗೆರೆಯನ್ನ ದಾಟುವಂಥವರೂ ಅಲ್ಲ. ಇಂಥ ಅನೇಕ ಜನರು ಪ್ರತಿಯೊಂದು ಪಕ್ಷದಲ್ಲಿರುವ ಹಾಗೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ಜಾಸ್ತಿನೇ ಇರಬಹುದು ಆ ತರ ಪಕ್ಷ ನಿಷ್ಠಾವಂತರು. ಶಿವಕುಮಾರ್ ಅವರ ಪಕ್ಷ ನಿಷ್ಠೆಯನ್ನಾಗಲಿ ಅದು ಪ್ರಶ್ನಾತೀತ. ಆಮೇಲೆ ಅವರ ಸಂಘಟನಾ ಶಕ್ತಿ, ಅವರ ಕೃತುಶಕ್ತಿ, ಆಮೇಲೆ ಅವ್ರಿಗೂ ವಿಷನ್, ಅವರ ಒಳನೋಟಗಳು, ದೂರಗಾಮಿ ಯೋಜನೆಗಳು ಎಲ್ಲವೂ ಇರ್ತಕ್ಕಂಥದ್ದು. ಮುಖ್ಯಮಂತ್ರಿ ಆಗಲಿಕ್ಕೆ ಖಂಡಿತ ಅವರು ಅರ್ಹತೆ ಹೊಂದಿರತಕ್ಕಂಥವರು. ಸಮಸ್ಯೆ ಏನು ಅಂತ ಹೇಳಿದ್ರೆ, ಮಾತು ಕೊಟ್ಟಿದ್ರೆ ನಿಜವಾಗ್ಲೂ ಅವರಿಗೆ ಅವಕಾಶ ಕಲ್ಪಿಸಬೇಕಾಗುತ್ತೆ.
ಆದ್ರೆ ಅಂತ ಖಚಿತವಾದ ಭರವಸೆಯನ್ನ ಕೊಟ್ಟಿಲ್ಲ ಅನ್ನೋದಾದ್ರೆ ನೋಡೋಣ ಮಾಡೋಣ ಅಂಥ ಮಾತುಗಳು ಏನಾದರೂ ಆ ದಿನಗಳಲ್ಲಿ ವ್ಯಕ್ತವಾಗಿದ್ರೆ ಈಗ ಈ ಸಂದರ್ಭದವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಪಕ್ಷ ಮತ್ತು ಸರ್ಕಾರದ ಹಿತದೃಷ್ಟಿಯಿಂದ ವರಿಷ್ಠರು ಬೇರೆಯದೇ ಚಿಂತನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ನಾನು ಹೇಳೋದು, ಮಾತು ಕೊಟ್ಟಿಲ್ಲ ಅನ್ನೋದಾದ್ರೆ ಸಿದ್ದರಾಮಯ್ಯನವರನ್ನ ಪೂರ್ಣಾವಧಿ ಮುಂದುವರಿಸತಕ್ಕಂಥದ್ದು ಎಲ್ಲ ರೀತಿಯಿಂದ ಸೂಕ್ತ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆದ್ರೆ ಮಾತು ಕೊಟ್ಟಿದ್ರೆ ನಿಜವಾಗ್ಲೂ ಶಿವಕುಮಾರ್ ಅವರಿಗೆ ಅವಕಾಶವನ್ನ ಕಲ್ಪಿಸಬೇಕಾಗುತ್ತೆ. ಅಷ್ಟೇ ಅಲ್ಲ, ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸುವಂತ ತೀರ್ಮಾನವನ್ನು ವರಿಷ್ಠರು ತಗೊಂಡ್ರು ಅಂತ ಇಟ್ಕೊಳ್ಳಿ, ತಗೊಂಡ್ರೆ ಶಿವಕುಮಾರ್ ಅವರ ಅಧ್ಯಕ್ಷ ಸ್ಥಾನವನ್ನ, ಅಂದ್ರೆ ಒಬ್ಬರಿಗೆ ಒಂದೇ ಹುದ್ದೆ ಅಂತಾರಲ್ಲ, ಅದನ್ನ ಅನ್ವಯಿಸಬಾರ್ದು, ನಿಜವಾಗ್ಲೂ ಅನ್ವಯಿಸಬಾರ್ದು. ಪಕ್ಷಕ್ಕಾಗಿ ಅವರು ದುಡಿದಿದ್ದಾರೆ, ಅವರ ಹಾಗೆ ಅನೇಕರು ದುಡಿದಿದ್ದಾರೆ. ಆದರೆ ಇನ್ನೊಂದು ಅವಧಿಯವರೆಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಶಿವಕುಮಾರ್ ಅವರೇ ಮುಂದುವರಿಬೇಕು. ಅವರ ನೇತೃತ್ವದಲ್ಲಿ ಸರ್ಕಾರ ಮುಂದೆ ಬರೋದಾದ್ರೆ ಅವರು ಪೂರ್ಣಾವಧಿ ಮುಖ್ಯಮಂತ್ರಿಗಳಾಗಿ ಅವರು ಮುಂದುವರಿಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ, ಹೈಕಮಾಂಡ್ ಈ ಬಗ್ಗೆ ನಿರ್ಧಾರ ಮಾಡುತ್ತೆ ಅನ್ನುವಂಥ ಮಾತನ್ನು ನೀವು ಕೂಡ ಉಲ್ಲೇಖ ಮಾಡಿದ್ರೆ, ಪಕ್ಷದ ನಾಯಕರು ಕೂಡ ಅದನ್ನೇ ಹೇಳ್ತಾ ಇರೋದು, ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾರೆ ಅಂತ ಹೇಳಿ. ಬಟ್ ನಿನ್ನೆಯಿಂದ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತಿದ್ದಾರೆ. ಇವತ್ತು ಒಕ್ಕಲಿಗರ ಸಂಘ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿದೆ. ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದೆ. ಈ ಮುಖ್ಯಮಂತ್ರಿಯ ಆಯ್ಕೆಯ ವಿಚಾರದಲ್ಲಿ ಸಮುದಾಯದ ನಾಯಕರ ಎಂಟ್ರಿ, ಸಮುದಾಯದ ಸ್ವಾಮೀಜಿಗಳ ಎಂಟ್ರಿ, ಅದನ್ನು ಯಾವ ರೀತಿ ನೋಡ್ತೀರಿ ಶ್ರೀಗಳೇ? ನೋಡಿ, ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ಥರದ ನಿಲುವುಗಳನ್ನು ತಾಳ್ತಕ್ಕಂಥದ್ದು ತುಂಬ ಸ್ವಾಭಾವಿಕ. ಈಗ ಲಿಂಗಾಯತ ಮುಖ್ಯಮಂತ್ರಿ, ಬ್ರಾಹ್ಮಣ ಮುಖ್ಯಮಂತ್ರಿ, ಹಿಂದುಳಿದ, ಒಕ್ಕಲಿಗ, ಈ ಥರ ಮುಖ್ಯಮಂತ್ರಿಗಳ ಒಂದು ಸಂದರ್ಭ ಬಂದಾಗ ಪ್ರತಿಯೊಂದು ಸಮುದಾಯವು ತನ್ನ ಸಮುದಾಯದ ವ್ಯಕ್ತಿ ಮುಖ್ಯಮಂತ್ರಿ ಆಗಲಿ ಅಂತ ಬಯಸೋದು ತಪ್ಪಲ್ಲ, ಖಂಡಿತ ತಪ್ಪಲ್ಲ. ಈಗ ಅಹಿಂದ ವರ್ಗದ ಜನ ಅಥವಾ ಎಲ್ಲ ಸಮುದಾಯಗಳಲ್ಲಿರುವ ಅಭಿಮಾನಿಗಳು ಸಿದ್ದರಾಮಯ್ಯನವರು ಆಗಲಿ ಅಂತ, ಮುಂದುವರಿಲಿ ಅಂತ ಬಯಸೋದು ತಪ್ಪಲ್ಲ. ನಮ್ಮ ಶಿವಕುಮಾರ್ ಅವರಾಗಲಿ ಅಂತ ಒಕ್ಕಲಿಗ ಸಮುದಾಯ ಬಯಸೋದು ತಪ್ಪಲ್ಲ, ಖಂಡಿತ ತಪ್ಪಲ್ಲ. ತನ್ನ ಸಮುದಾಯದ ವ್ಯಕ್ತಿ ಮುಖ್ಯಮಂತ್ರಿ ಆಗಲಿ ಅಂತ ಬಯಸೋದು ತಪ್ಪು ಅಂತ ಹೇಗೆ ಹೇಳಲಿಕ್ಕಾಗುತ್ತೆ? ಅವರವರ ಅಭಿಪ್ರಾಯಗಳನ್ನು ಹೇಳ್ತಾರೆ. ಈಗ ಹೇಳಿದ ತಕ್ಷಣ ವರಿಷ್ಠರು ಅದನ್ನು ಸ್ವೀಕಾರ ಮಾಡ್ತಾರಾ? ಇಲ್ಲ. ಸಮುದಾಯಗಳು ಬಯಸೋದು ತಪ್ಪಲ್ಲ. ಯಾಕೆ ಕುರುಬ ಸಮುದಾಯ, ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತ ಸಮುದಾಯಗಳು ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿಯಾಗಿ ಮತ್ತೊಮ್ಮೆ ನೋಡಬೇಕು ಅಂತ ಬಯಸಿದ್ರಲ್ಲ, ಆಯ್ತಲ್ಲ, ಅದು ತಪ್ಪು ಅಂತ ಹೇಗೆ ಹೇಳಲಿಕ್ಕಾಗುತ್ತೆ? ಓಕೆ, ಸ್ವಾಮೀಜಿಗಳ ಎಂಟ್ರಿಯ ಬಗ್ಗೆ, ರಂಗ ಪ್ರವೇಶದ ಬಗ್ಗೆ ಈ ವಿಚಾರದಲ್ಲಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಸಿದ್ದರಾಮಾನಂದ ಶ್ರೀಗಳು, ಕಾಗಿನೆಲೆ ಶಾಖಾ ಮಠದ ಪೀಠಾಧಿಪತಿಗಳು ಅವರು ಹೇಳಿದ್ರು, ಸ್ವಾಮೀಜಿಗಳ ಎಂಟ್ರಿ ಸೂಕ್ತ ಅಲ್ಲ, ಅಥವಾ ಸ್ವಾಮೀಜಿಗಳ ಮಧ್ಯಪ್ರವೇಶ ಈ ವಿಚಾರದಲ್ಲಿ ಸೂಕ್ತ ಅಲ್ಲ ಅಂತ ಹೇಳಿದ್ರು. ತಾವೇನು ಹೇಳ್ತೀರಿ ಅಂತ ಹೇಳಿ? ಯಾಕಂದ್ರೆ ಎಲ್ಲವನ್ನ ಬಿಟ್ಟವರು, ಸರ್ವಸಂಗ ಪರಿತ್ಯಾಗಿಗಳು ಸ್ವಾಮೀಜಿಗಳು. ಧರ್ಮದ ವಿಚಾರವಾಗಿ ಜನರನ್ನ ಒಳ್ಳೆಯ ಹಾದಿಗೆ ತರುವಂತಹ ವಿಚಾರವಾಗಿ ಅವರು ಬ್ಯುಸಿಯಾಗಿರ್ತಾರೆ, ಅವರ ಪ್ರಚಾರದಲ್ಲಿ ತೊಡಗಿರ್ತಾರೆ. ಅಂಥವರು ರಾಜಕಾರಣದ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನ ಯಾಕೆ ಮಂಡನೆ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ಇದೆ. ಅದಕ್ಕೇನು ಪ್ರತಿಕ್ರಿಯಿಸ್ತೀರಿ ಸ್ವಾಮೀಜಿಗಳೇ? ನೋಡಿ, ಸ್ವಾಮೀಜಿಗಳು ಕೂಡ ಈ ದೇಶದ ನಾಗರಿಕರು, ಈ ನಾಡಿನ ಮಣ್ಣಿನ ಮಕ್ಕಳು. ಅವರು ಕೂಡ ಸಮಕಾಲೀನ ಆಗು ಹೋಗುಗಳ ಬಗ್ಗೆ ಅವರವರ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಇರುತ್ತೆ, ಸ್ವಾತಂತ್ರ್ಯ ಇರುತ್ತೆ. ಸ್ವಾಮೀಜಿಗಳು ತಮ್ಮ ಅಭಿಪ್ರಾಯಗಳನ್ನೇ ಹೇಳಬಾರ್ದು ಅಂತ ಏನೂ ಇಲ್ಲ. ಹಾಗಾಗಿ ಅವರವರ ಅಭಿಪ್ರಾಯಗಳನ್ನೇ ಹೇಳಲಿಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದ್ದೇ ಇರುತ್ತೆ. ಹಾಗಾಗಿ ಹೇಳ್ತಾರೆ. ಸ್ವಾಮೀಜಿಗಳು ರಾಜಕೀಯಕ್ಕೆ ಬಂದು ಚುನಾವಣಾ ರಾಜಕೀಯಕ್ಕೆ ನಿಲ್ಲೋದನ್ನ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ, ಒಪ್ಪದೆ ಇರಬಹುದು. ಆದರೆ ಒಂದು ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ತಪ್ಪಿಲ್ಲ, ಅವರವರ ಅಭಿಪ್ರಾಯಗಳನ್ನು ಹೇಳಬಹುದು. ಈಗ ಒಂದು ವೇಳೆ ಕೊಟ್ಟ ಮಾತಿನಂತೆ ನಡ್ಕೊಂಡ್ರೆ ಹೈಕಮಾಂಡ್, ಮಾತು ಕೊಟ್ಟಿದ್ದೇ ಹೌದಾದ್ರೆ ಆ ಮಾತಿನಂತೆ ನಡ್ಕೊಂಡ್ರೆ ಸಿದ್ದರಾಮಯ್ಯ ಅವರನ್ನ ಕೆಳಕಿಳಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡುವುದಕ್ಕೆ ಏನಾದರೂ ಚಿಂತನೆ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಬ್ಯಾಕ್ಲಾಶ್ ಆಗ್ಲಿಕ್ಕಿಲ್ವಾ ಅಂತ ಹೇಳಿ? ಯಾಕಂದ್ರೆ ನೀವು ಹೇಳಿದ್ರಿ
ಆಯಾ ಸಮುದಾಯಗಳಿಗೆ ಅವರ ನಾಯಕರು ಮುಖ್ಯಮಂತ್ರಿಗಳಾಗಬೇಕು ಅನ್ನುವಂತಹ ಹಂಬಲ ಇರುತ್ತೆ ಅಂತ ಹೇಳಿ. ಈಗ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಒಕ್ಕಲಿಗ ಸಮುದಾಯ ಖುಷಿ ಆಗಬಹುದು. ಆದ್ರೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಬಹಳ ದೊಡ್ಡ ಅಹಿಂದ ವರ್ಗ ಇದೆ ಅವ್ರ ಬೆನ್ನ ಹಿಂದೆ. ಅವರ ಅಸಮಾಧಾನವನ್ನ ಪಕ್ಷ ಎದುರಿಸಬೇಕಾದಂತಹ ಸ್ಥಿತಿ ಬರಬಹುದಲ್ಲ ಅಂತ ಹೇಳಿ ಸ್ವಾಮೀಜಿಗಳೇ. ಇಲ್ಲಿ ನಾವು ಇನ್ನೊಂದು ರೀತಿಯಾಗಿ ಯೋಚನೆ ಮಾಡಬೇಕು. ಸಿದ್ದರಾಮಯ್ಯನವರು ಕೇವಲ ಅಹಿಂದದ ನಾಯಕರ, ಶಿವಕುಮಾರ್ ಅವರು ಕೇವಲ ಒಕ್ಕಲಿಗರ ನಾಯಕರ? ನಾವು ಆ ರೀತಿ ಆಲೋಚನೆ ಮಾಡೋದೇ ದೊಡ್ಡ ತಪ್ಪದು. ಅವರು ಎಲ್ಲರ ನಾಯಕರು, ಎಲ್ಲ ಸಮುದಾಯಗಳ ನಾಯಕರು. ಎಲ್ಲ ಸಮುದಾಯಗಳಲ್ಲಿಯೂ ಅವ್ರಿಗೆ ಅಭಿಮಾನಿಗಳಿರ್ತಾರೆ. ಆ ಪಕ್ಷಕ್ಕೆ ಎಲ್ಲ ಪಕ್ಷಗಳ ಜನ ಅಂದ್ರೆ ಎಲ್ಲಾ ಸಮುದಾಯಗಳ ಜನ ಸೇರಿ ಒಂದು ಸರ್ಕಾರವನ್ನ ತಂದಿರ್ತಾರೆ. ಯಾವುದೇ ಒಂದು ಸಮುದಾಯದಿಂದ ಒಂದು ಸರ್ಕಾರ ರಚನೆ ಆಗಲ್ಲ. ಒಂದೇ ಒಂದು ಸಮುದಾಯದ ಬೆಂಬಲದಿಂದ ಒಬ್ರು ಮುಖ್ಯಮಂತ್ರಿ ಆಗಲ್ಲ. ಎಲ್ಲ ಸಮುದಾಯಗಳ ಪಾಲ್ಗೊಳ್ಳುವಿಕೆ ಮತ್ತು ಆರಿಸಿ ಬಂದಂತ ಜನಪ್ರತಿನಿಧಿಗಳ ಬಹುಮತ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ತೀರ್ಮಾನ ಆಗ್ತಾರೆ. ನಾವು ಸಿದ್ದರಾಮಯ್ಯನವರನ್ನ ಕೇವಲ ಅಹಿಂದವನ್ನ ಪ್ರತಿನಿಧಿಸ್ತಾರೆ ಅನ್ನುವಂಥದ್ದು ಒಂದು ಸಾಂಕೇತಿಕ. ಹಾಗಂತ ಸಿದ್ದರಾಮಯ್ಯನವರು ಇತರ ಸಮುದಾಯಗಳನ್ನೆಲ್ಲ ದೂರ ಮಾಡಿದ್ದಾರೆ ಅಂತ ಅದರ ಅರ್ಥನ? ಹಾಗಿಲ್ವಲ್ಲ. ಈಗ ಅವರ ತಂದಿರುವ ಯೋಜನೆಗಳು ಎಲ್ಲ ಸಮುದಾಯಗಳಿಗೂ ಅದರಲ್ಲಿ ಫಲಾನುಭವಿಗಳಿದ್ದಾರಲ್ಲ. ನಾವು ಇಂಥ ಚರ್ಚೆಗಳು ಬಂದಾಗ ಸಿದ್ದರಾಮಯ್ಯನವರನ್ನ ಅಹಿಂದದ ನಾಯಕರಾಗಿ, ಸಮುದಾಯದ ಚರ್ಚೆಗಳು ಬಂದಾಗ ಡಿ ಕೆ ಶಿವಕುಮಾರ್ ಅವರನ್ನ ಒಕ್ಕಲಿಗ ಸಮುದಾಯದ ನಾಯಕರನ್ನಾಗಿ ಪರಿಭಾವಿಸ್ತಾ ನೋಡ್ತಕ್ಕಂಥದ್ದು ದೃಷ್ಟಿಕೋನ ಇದೆಯಲ್ಲ, ಅದು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅದು ಸಹಜ ಅಂತ ಅಂದ್ರೂ ಕೂಡ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ, ಪ್ರಜಾಪ್ರಭುತ್ವದ ಮೌಲ್ಯಗಳ ಹಿನ್ನೆಲೆಯಲ್ಲಿ ಹೀಗೆ ನೋಡುವ ಕ್ರಮ ಸರಿಯಾದದ್ದಲ್ಲ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ್ರೆ ಅವರು ಇಡೀ ನಾಡಿನ ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ ಅಂದ್ರೆ ಇಡೀ ನಾಡಿನ ಮುಖ್ಯಮಂತ್ರಿಗಳು. ಅವರು ಒಂದು ಸಮುದಾಯದ ಮುಖ್ಯಮಂತ್ರಿಗಳಲ್ಲ. ಒಂದು ಸಮುದಾಯದಲ್ಲಿ ಹುಟ್ಟಿರಬಹುದು, ಯಾರೇನು ಅರ್ಜಿ ಹಾಕೊಂಡು ಹುಟ್ಟಲ್ವಲ್ಲ. ಇಂಥದೇ ಸಮುದಾಯದಲ್ಲಿ ಹುಟ್ಟಬೇಕಂತ ನಾವ್ಯಾರಾದ್ರೂ ಅರ್ಜಿ ಹಾಕೊಂಡು ಹುಟ್ಟಿದೀವ? ಹಾಗಾಗಿ ಅವರನ್ನ ನಾಡಿನ ಪ್ರತಿನಿಧಿಗಳನ್ನಾಗಿ ನಾವು ನೋಡ್ಬೇಕಾಗ್ತದೆ. ಸ್ವಾಮೀಜಿಗಳೇ, ನೀವು ಹೇಳಿದ್ದು ಸರಿ. ಆ ರೀತಿ ಯಾವುದೋ ಒಂದು ಸಮುದಾಯಕ್ಕೆ, ಒಂದು ವರ್ಗಕ್ಕೆ ಯಾವುದೇ ನಾಯಕನನ್ನ ಪರಿಭಾವಿಸಬಾರ್ದು ಅನ್ನೋದು ಸತ್ಯಾನೇ. ಆದ್ರೆ ಈಗ ಅವರ ಬೆಂಬಲಕ್ಕೆ ನಿಂತಂಥವರು ಅವರದ್ದೇ ಸಮುದಾಯದ ನಾಯಕರು. ಅದು ಒಕ್ಕಲಿಗ ಸಂಘ ಆಗಿರಬಹುದು, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಪರವಾಗಿ ಶೋಷಿತರ ವರ್ಗದ ಸಂಘ, ಅವರು ಬೆಂಬಲಕ್ಕೆ ನಿಂತಿದ್ದಾರೆ, ನಮ್ಮ ನಾಯಕರು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಒಂದು ವೇಳೆ ಅಧಿಕಾರದಿಂದ ಕೆಳಗಿಳಿಸಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಅನ್ನುವಂಥ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ಹಾಗೆ ಭಾವಿಸೋದು ತಪ್ಪಾದ್ರೂ ವ್ಯವಸ್ಥೆ ಇರೋದು ಹಾಗೇನಿ ಅಲ್ವಾ ಸ್ವಾಮೀಜಿಗಳೇ? ನೋಡಿ, ಒಕ್ಕಲಿಗ ಸಮುದಾಯದವರಷ್ಟೇ ಶಿವಕುಮಾರ್ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಸಮುದಾಯದ ಸಂಘಟನೆಗಳು ನಿಂತಿವೆ, ಸಮುದಾಯದ ಮಠಾಧೀಶರು ಅಭಿಪ್ರಾಯವನ್ನು ಹೇಳ್ತಿದ್ದಾರೆ ಅಂತ ನಿಮ್ಮ ಅಭಿಪ್ರಾಯ. ಹೌದು, ಸಿದ್ದರಾಮಯ್ಯನವರ ಕಡೆ ಒಕ್ಕಲಿಗ ನಾಯಕರು ಎಷ್ಟು ಜನ ಇಲ್ಲ, ಸಚಿವರು? ಯೋಚನೆ ಮಾಡಿ ನೀವು. ಅದೇ ಶಿವಕುಮಾರ್ ಅವರ ಕಡೆಗಡೆ ಮುಸ್ಲಿಂ ಮತದ ಪ್ರತಿನಿಧಿಗಳು ಅವ್ರ ಜೊತೆಯಲ್ಲಿಲ್ವಾ? ಇತರೆ ಹಿಂದುಳಿದ ವರ್ಗದವರು ಬೇರೆಯವರು ಇಲ್ವಾ? ಹಾಗಾಗಿ ಕೇವಲ ಒಂದು ಜಾತಿಗೆ ಸೀಮಿತಗೊಳಿಸಿ ಮೊದಲು ನಾವು ನಮ್ಮ ಆಲೋಚನಾ ಕ್ರಮವೇ ತಪ್ಪದು. ಆ ರೀತಿ ನಾನು ಹೇಳೋದು. ಸಿದ್ದರಾಮಯ್ಯನವರ ಜೊತೆಗೂ ಒಕ್ಕಲಿಗರಿದ್ದಾರೆ, ಲಿಂಗಾಯತರಿದ್ದಾರೆ, ಬ್ರಾಹ್ಮಣರಿದ್ದಾರೆ, ಇತರೆ ಸಮುದಾಯಗಳ ಜನ ಅದರ ಜೊತೆಯಲ್ಲಿದ್ದಾರೆ, ದಲಿತರಿದ್ದಾರೆ, ಪರಿಶಿಷ್ಟ ಪಂಗಡ ಇದೆ, ಅಲ್ಪಸಂಖ್ಯಾತರು ಇದ್ದಾರೆ. ಹಾಗೆ ಶಿವಕುಮಾರ್ ಅವರಿಗೂ ಇದ್ದಾರೆ. ಸಂಖ್ಯಾಬಲ ಕಡಿಮೆ ಇರಬಹುದು ಅಷ್ಟೇ ಇವರಿಗೆ, ಶಿವಕುಮಾರ್ ಅವರಿಗೆ. ಆದರೆ ಎಲ್ಲ ಸಮುದಾಯಗಳನ್ನು ಪ್ರತಿನಿಧಿಸ್ತಕ್ಕಂಥ ಜನ ಇದಾರಲ್ಲ, ಸಿದ್ದರಾಮಯ್ಯನವರಿಗೆ ಹೆಚ್ಚಿದೆ. ಅವರು ದೊಡ್ಡ ಬಳಗವನ್ನು ಕಟ್ಟಿಕೊಂಡಿದ್ದಾರೆ. ಶಿವಕುಮಾರ್ ಅವರಿಗೆ ಕಟ್ಕೊಳ್ಳೋಕೆ ಆಗಲಿಲ್ಲ, ಆ ಥರ ಬಳಗ ಕಟ್ಕೊಳ್ಳೋಕೆ ಆಗಲಿಲ್ಲ. ಅದು ಅವರ ಮಿತಿ ಎತ್ಕೊಳ್ಳೋಣ, ಆ ಮಾತು ಬೇರೆ. ಆದರೆ ಅವ್ರಿಗೂ ಬೆಂಬಲ ಇದೆಯಲ್ಲ, ಇತರ ಸಮುದಾಯಗಳ ಜನಪ್ರತಿನಿಧಿಗಳ ಬೆಂಬಲ ಇದೆಯಲ್ಲ. ಹಾಗಾಗಿ ಜಾತಿ ಆಧಾರದ ಮೇಲೆ ನಾವು ಈಗ ಆ ರೀತಿಯ ಚರ್ಚೆಯನ್ನು ತೆಗೆದುಕೊಂಡು ಹೋಗೋದು ಅಥವಾ ಆ ರೀತಿಯ ಆಲೋಚನೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಶ್ರೀಗಳೇ, ನೀವೇ ಉಲ್ಲೇಖ ಮಾಡಿದ್ರಿ ಸಂಖ್ಯಾಬಲದ ಬಗ್ಗೆ. ಖುದ್ದು ಸಿದ್ದರಾಮಯ್ಯ ಅವರು ಕೂಡ ಸಂಖ್ಯಾಬಲದ ವಿಚಾರ ಬಂದಾಗ ಹೇಳಿದ್ದನ್ನೇ. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಹೆಚ್ಚಿನ ಶಾಸಕರು ಏನೂ ಇಲ್ಲ ಅಂತಂದ್ರು. ಈಗ ತಾವು ಅದನ್ನ ಉಲ್ಲೇಖ ಮಾಡಿದ್ರಿ. ಜೊತೆಗೆ ಸಿದ್ದರಾಮಯ್ಯ ಬಣದ ಹಲವು ನಾಯಕರು ಅದನ್ನ ಪದೇ ಪದೇ ಉಲ್ಲೇಖ ಮಾಡ್ತಿದ್ದಾರೆ.
ಹೆಚ್ಚಿನ ಶಾಸಕರ ಬಲ ಇಲ್ಲ ಅಥವಾ ಹೆಚ್ಚಿನ ಸಂಖ್ಯಾಬಲ ಇಲ್ಲ, ಹೆಚ್ಚಿನ ಜಾತಿ ಬಲ ಇಲ್ಲ ಅನ್ನೋದೇ ಸಿದ್ದರಾಮಯ್ಯ ಅವರಿಗೆ ಅಡ್ವಾಂಟೇಜ್ ಆಗಬಹುದಾ ಈ ಕ್ಷಿಪ್ರ ಕ್ರಾಂತಿಯ ಕಾಲಘಟ್ಟದಲ್ಲಿ ಅಂತ ಹೇಳಿ ಸ್ವಾಮೀಜಿ? ನೋಡಿ, ಏನಾಗುತ್ತೆ, ಹಿಂದೆಲ್ಲ ಹೈಕಮಾಂಡ್ ಅಂತ ಏನಿತ್ತಲ್ಲ, ವರಿಷ್ಠರು ಅಂತ ಏನಿತ್ತಲ್ಲ ಒಂದು ಪ್ರತಿಯೊಂದು ಪಕ್ಷದಲ್ಲೂ, ಈಗಲೂ ಇದೆ, ಹಿಂದೆ ಇತ್ತು. ಹಿಂದೆ ಹೈಕಮಾಂಡ್ಗಳಿಗೆ ಪರಮೋಚ್ಚ ಶಕ್ತಿ ಇತ್ತು, ಪರಮಾಧಿಕಾರದ ಜೊತೆಗೆ ಆ ಶಕ್ತಿಯನ್ನ ಹೊಂದಿದ್ರು. ಚೀಟಿಗಳಲ್ಲಿ ಬರ್ತಾ ಇತ್ತು ಮುಖ್ಯಮಂತ್ರಿಗಳ ಹೆಸರು. ನಾನೇ ಚಿಕ್ಕವನಾಗದಗಳಿಂದ ಅನೇಕ ಬಾರಿ ನೋಡಿದ್ದೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ಚೀಟಿಗಳ ಮೂಲಕ ಮುಖ್ಯಮಂತ್ರಿ ಆಯ್ಕೆ ಮಾಡ್ತಾ ಇದ್ರು, ಅವರ ಹೆಸರು ಓದ್ಬಿಟ್ಟು ವಿಧಾನಸೌಧದಲ್ಲಿ. ಅಷ್ಟೇ ಅಲ್ಲ, ಯಾಕೆ ರಾಜೀವ್ ಗಾಂಧಿಯವರು ನಮ್ಮ ಕರ್ನಾಟಕದಲ್ಲಿ ವೀರೇಂದ್ರ ಪಾಟೀಲ್ ರವರು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ಅನಾರೋಗ್ಯಕ್ಕೀಡಾದಾಗ ಅವ್ರನ್ನ ಭೇಟಿ ಮಾಡಿ ಹೋಗಿ ವಿಮಾನ ನಿಲ್ದಾಣದಲ್ಲಿ ನಾನು ಮುಖ್ಯಮಂತ್ರಿಯನ್ನ ಬದಲಾಯಿಸ್ತಾ ಇದ್ರೆ ಬಂಗಾರಪ್ಪನವರು ಮುಂದಿನ ಮುಖ್ಯಮಂತ್ರಿ ಅಂತ ವಿಮಾನ ನಿಲ್ದಾಣದಲ್ಲಿ ಘೋಷಣೆ ಮಾಡಿ ಹೋಗ್ತಾ ಇದ್ರು. ಅವಾಗ ಯಾವ ಶಾಸಕರನ್ನ ಕೇಳಿದ್ರು, ಯಾವ ಸಚಿವರನ್ನ ಕೇಳಿದ್ರು ಅವರು? ಅದೇ ತಮಿಳುನಾಡಿನಲ್ಲಿ FGR 6 ತಿಂಗಳಿಂದ ಆಸ್ಪತ್ರೆಯಲ್ಲಿದ್ರು ಕೂಡ ಆಸ್ಪತ್ರೆಯಲ್ಲಿ ಇಟ್ಕೊಂಡು ಆಡಳಿತ ನಡೆಸ್ತಾ ಇದ್ರು. ಅವತ್ತೇಕೆ ಅವರು ರಾಜೀವ್ ಗಾಂಧಿ ಅವರಲ್ಲಿ ಬದಲಾಯಿಸಲಿಲ್ಲ MJR? ಇಲ್ಲಾಕೆ ವೀರೇಂದ್ರ ಪಾಟೀಲ್ ಬದಲಾಯಿಸಿದ್ರು? ಇರ್ಲಿ, ಅದು ಸಬ್ಜೆಕ್ಟ್ ಬೇರೆ. ಆದ್ರೆ ಹೈಕಮಾಂಡ್ ಅನ್ನುವಂಥವರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವತ್ತು ಅಷ್ಟು ಶಕ್ತಿ ಇತ್ತು. ಕಾಂಗ್ರೆಸ್ ಈಗ ಈ ಹಿಂದೆ ಕಾಂಗ್ರೆಸ್ನ ಹೈಕಮಾಂಡ್ ಶಕ್ತಿನೇ ಬೇರೆ. ಪ್ರಶ್ನೆ ನನಗೆ ಅರ್ಥ ಆಗಿದೆ. ಆಗ ಇಡೀ ದೇಶದಲ್ಲಿ ಕಾಂಗ್ರೆಸ್ ಎಷ್ಟು ರಾಜ್ಯದಲ್ಲಿ ಆಡಳಿತದಲ್ಲಿತ್ತು, ಕೇಂದ್ರದಲ್ಲಿ ಯಾವ ರೀತಿ ಆಡಳಿತದಲ್ಲಿತ್ತು ಅನ್ನೋದು ನಮಗ್ ಗೊತ್ತಿದೆ. ಆದ್ರೆ ಈಗ ಹಾಗಿಲ್ವಲ್ಲ ಪರಿಸ್ಥಿತಿ ಕಾಂಗ್ರೆಸ್ ಹೈಕಮಾಂಡ್ನದ್ದು. ಶಾಸಕರ ಅಭಿಪ್ರಾಯ ಮುಖ್ಯ ಆಗೋದಿಲ್ವಾ ಅಂತ ಹೇಳಿ ಈಗ, ಯಾಕಂದ್ರೆ ಎಲ್ಲ ಶಾಸಕರು ಉಲ್ಲೇಖ ಮಾಡ್ತಾ ಇರೋದು ಅದನ್ನೇ. CLP ಮೀಟಿಂಗ್ ನಲ್ಲಿ ಪ್ರಶ್ನೆ ಮಾಡ್ಲಿ, ಪ್ರಸ್ತಾಪ ಮಾಡ್ಲಿ ಅಂತ ಹೇಳಿ ಸ್ವಾಮೀಜಿ. ನಾನು ಹೇಳ್ತೀನಿ, ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ. ನನ್ನ ಅಭಿಪ್ರಾಯ ಏನು ಅಂತ ಸ್ಪಷ್ಟವಾಗಿ ಹೇಳ್ತೀನಿ ಇದ್ರ ಬಗ್ಗೆ. ಆ ರೀತಿ ಹೈಕಮಾಂಡ್ಗಳು ದೆಹಲಿಯಲ್ಲೇ ಕುಳಿತು ಚೀಟಿ ರವಾನೆ ಮಾಡುವ ಮೂಲಕ ಮುಖ್ಯಮಂತ್ರಿ ಆಯ್ಕೆ ಮಾಡುವಂತ ವಿಧಾನ ಇದೆಯಲ್ಲ, ಅದು ಅಪ್ರಜಾಸತ್ತಾತ್ಮಕವಾದದ್ದು, ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾದದ್ದು. ಅಂಥ ಕೆಲಸ ಹಿಂದೆ ನಡೆದಿದೆ, ಇನ್ನು ಮುಂದೆ ಆ ರೀತಿ ನಡೀಬಾರದು. ಜನಗಳಿಂದ ಆಯ್ಕೆಯಾಗಿರುವ ಜನಪ್ರತಿನಿಧಿಗಳ ಬಹುಮತವನ್ನ ಅವಲಂಬಿಸಿ ಸರ್ಕಾರಗಳು ರಚನೆ ಆಗಬೇಕು ಅನ್ನುವಂಥ ಒಂದು ಬದಲಾವಣೆ, ಒಂದು ಚಿಕ್ಕ ಬದಲಾವಣೆ ಕಾಂಗ್ರೆಸ್ನ ಹೊಸ ನಾಯಕತ್ವ ರಾಹುಲ್ ಗಾಂಧಿಯವರು ಬಂದ ಮೇಲೆ ಆ ಪದ್ಧತಿ ಬಂತು. ಇದನ್ನ ನಾನು ಸ್ವಾಗತಿಸ್ತೇನೆ. ಇದನ್ನ ನಿರ್ವಿವಾದವಾಗಿ, ಹೃತ್ಪೂರ್ವಕವಾಗಿ ನಾನು ಇದನ್ನು ಸ್ವಾಗತಿಸ್ತೇನೆ. ಬಹುಮತ, ಶಾಸಕರ ಬಹುಮತ ಬಹಳ ಮುಖ್ಯ. ಶಾಸಕರ ಬಹುಮತವೇ ಇಲ್ಲದೆ ಸರ್ಕಾರ ಉಳಿಯೋದಾದ್ರೂ ಹೇಗೆ ಹೇಳಿ? ಈಗ ಅಸಮಾಧಾನ ಇದ್ರೆ, ಈಗ ನೋಡಿ, ಅವರು ರಾಜಣ್ಣನವರು, ಈ ರಾಜಣ್ಣನವರು ಒಂದು ಹೇಳಿಕೆ ಕೊಡ್ತಾರೆ. ಏನ್ ಹೇಳಿಕೆ ಕೊಟ್ಟಿದ್ದಾರೆ ರಾಜಣ್ಣವರು ನೋಡಿ? ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಂದ್ರೆ ಡಿಸಾಲ್ವ್ ಮಾಡಿ, ಇದನ್ನ ವಿಧಾನಸಭೆಯನ್ನೇ ರದ್ದು ಮಾಡಿ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ, ಗೆದ್ದು ಬಂದ್ರೆ ಅವರೇ 5 ವರ್ಷ ಮುಖ್ಯಮಂತ್ರಿಗಳಾಗಲಿ ಅಂತ ಹೇಳ್ತಾರೆ. ಇದು ಅತ್ಯಂತ ಅಸಹನೀಯ ಮಾತು. ಇದು ಅತ್ಯಂತ ಅಸಹನೀಯ ಮಾತು. ಒಬ್ಬ ಜವಾಬ್ದಾರಿ ನಾಯಕನಾಗಿ ಆಡುವ ಮಾತಲ್ಲ. ಸರ್ಕಾರಕ್ಕೆ ನಿಮಗೆ ಬಹುಮತ ಕೊಟ್ಟಿದ್ದಾರೆ, ಮೆಜಾರಿಟಿ ನಿಮಗೆ ಸಿಕ್ಕಿದೆ, ಸರ್ಕಾರ ಮಾಡಿ ಅಂತ ಜನ ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ನೀವು ನಿಮ್ಮ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಗೌರವಯುತವಾಗಿ ಬಗೆಹರಿಸಿಕೊಂಡು, ಸಮಾಧಾನಕರವಾಗಿ ಬಗೆಹರಿಸಿಕೊಂಡು, ಉಳಿದ ಅವಧಿಗೆ ನೀವು ಒಳ್ಳೆಯ ಸರ್ಕಾರ ಕೊಡುವ ಆಲೋಚನೆ ಮಾಡೋದನ್ನ ಬಿಟ್ಟು ಡಿಸಾಲ್ವ್ ಮಾಡೋಣ, ಅವ್ರ ನಾಯಕತ್ವದಲ್ಲಿ ಹೋಗೋಣ ಅಂತ ಇಂಥ ಏನ್ ಹೇಳ್ತಾರೆ ವಿವೇಕ ಅಲ್ಲದ ಮಾತುಗಳನ್ನು ಹೇಳ್ತಕ್ಕಂಥದ್ದು ಇದು ಅಸಹನೀಯ ಪರಮಾವಧಿಯಾಗುತ್ತೆ. ಸ್ವಾಮೀಜಿಗಳೇ, ನೀವಾಗ್ಲೇ ಹೇಳ್ತಾ ಇದ್ರಿ ಶಾಸಕರ ಬೆಂಬಲ ಯಾರಿಗೆ ಹೆಚ್ಚಿದೆ ಅಥವಾ ಶಾಸಕರ ಬಹುಮತ ಯಾರಿಗಿದೆ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು, ಅವರನ್ನ ನಾಯಕರಾಗಿ ಮುಂದುವರಿಸಬೇಕು ಅಂತ ಹೇಳಿ. ಅಟ್ ದ ಸೇಮ್ ಟೈಮ್ ನೀವು ಅದಕ್ಕೂ ಮುಂಚೆ ಒಂದು ಮಾತನ್ನ ಉಲ್ಲೇಖ ಮಾಡಿದ್ರಿ. ಒಂದು ವೇಳೆ ಹೈಕಮಾಂಡ್ ನಾಯಕರು DKಶಿಗೆ ಮಾತು ಕೊಟ್ಟಿದ್ದೇ ಆದ್ರೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ. ಈಗ ಎರಡರಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು ಹೈಕಮಾಂಡ್ ಅಂತ ಹೇಳಿ? ಇಫ್ ಇನ್ ಕೇಸ್ ಮಾತು ಕೊಟ್ಟಿದ್ರೆ ಆ ಮಾತನ್ನ ಉಳಿಸ್ಕೊಳ್ಬೇಕಾ, ಇಲ್ಲ ಶಾಸಕರ ಅಭಿಪ್ರಾಯವನ್ನ ಪಡೆಯೋದೇ ಮುಖ್ಯ ಆಗತ್ತಾ ಸ್ವಾಮೀಜಿ?
ಈಗ ಕಾಂಗ್ರೆಸ್ ಪಕ್ಷ ಪ್ರಜಾಸತ್ತಾತ್ಮಕವಾದ ವಿಧಿವಿಧಾನಗಳನ್ನು ಅಳವಡಿಸಿಕೊಂಡಿದ್ದು ಹೊಸ ತಲೆಮಾರಿನಲ್ಲಿ ಅಂತ ನಾನು ಹೇಳಿದೆ. ರಾಹುಲ್ ಗಾಂಧಿಯವರು ರಂಗಪ್ರವೇಶ ಮಾಡಿದ ಮೇಲೆ, ಅಂದರೆ ಆ ಪಕ್ಷದ ಜವಾಬ್ದಾರಿಯನ್ನ ತೆಗೆದುಕೊಂಡ ಮೇಲೆ ಅವರು ಪ್ರಜಾಸತ್ತಾತ್ಮಕವಾದ ವಿಧಾನವನ್ನು ಅಳವಡಿಸಿಕೊಂಡು ಬಂದಿದ್ದಾರೆ. ಅದು ಸ್ವಾಗತಾರ್ಹ ಅಂತ. ಈಗ ಅವರು ಅದೇ ಮಾದರಿ ಸಿದ್ದರಾಮಯ್ಯನವರನ್ನ ಮೊದಲ ಬಾರಿಗೆ ಆಯ್ಕೆ ಮಾಡುವಾಗ ಅವರು ಅನುಸರಿಸಿದ ಮಾರ್ಗ ಯಾವುದು? ಶಾಸಕರ ಅಭಿಪ್ರಾಯ ಸಂಗ್ರಹ. ಬಹುಜನ ಶಾಸಕರು ಸಿದ್ದರಾಮಯ್ಯ ಅವರ ಪರವಾಗಿ ಒಲವು ಹೊಂದಿದ್ದರಿಂದ ಅವರು ಆಯ್ಕೆಯಾದರು. ಅವತ್ತು ಮಲ್ಲಿಕಾರ್ಜುನ ಖರ್ಗೆಯವರ ಹೆಸರು ಬಂದಿತ್ತು. ಶಾಸಕರ ಒಲವು ಸಿದ್ದರಾಮಯ್ಯನವ್ರ ಪರವಾಗಿದ್ದರಿಂದ ಆಯ್ಕೆಯಾದ್ರಲ್ವಾ? ಹಾಗೆಯೇ ಈಗಲೂ ಕೂಡ ಅಂತಿಮವಾಗಿ ಮಾತು ಕೊಟ್ಟಿದ್ರೆ, ಮಾತು ಕೊಟ್ಟಾಗ ನೋಡಿ, ಸಂತೆಯ ಮಾತು ಬೀದಿಯ ಮಾತು ಬೇರೆ. ಒಂದು ಪಕ್ಷದ ವರಿಷ್ಠರು ನಿರ್ಣಾಯಕ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ನಿಲುವಿಗೆ ಬಹಳ ಬೆಲೆ ಇರುತ್ತೆ. ಹಾಗಾಗಿ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರ ನಡುವೆ ಒಂದು ಸ್ಪರ್ಧೆ ಏರ್ಪಟ್ಟಾಗ ಮುಖ್ಯಮಂತ್ರಿ ಗಾದಿಗೆ, ಆಗ ವರಿಷ್ಠರ ಎದುರುಗಡೆ ಮಾತುಕತೆ ಆಗಿದೆ ಅನ್ನುವಂಥದ್ದು ಏನು ಕೇಳಿ ಬರ್ತಾ ಇದೆಯಲ್ಲ, ಹಾಗೆ ಮಾತು ಕೊಟ್ಟಿದ್ರೆ ಅದರ ಜವಾಬ್ದಾರಿಯನ್ನ, ಅಂದರೆ ಶಾಸಕರನ್ನ ಒಪ್ಪಿಸುವ ಜವಾಬ್ದಾರಿಯೂ ಹೈಕಮಾಂಡ್ಗಿದೆ. ಅವರು ಶಾಸಕರ ಮೇಲೆ ವಿಶ್ವಾಸ ಇಟ್ಟು ತಮ್ಮ ನಿಲುವನ್ನು ಮಾತು ಕೊಟ್ಟಿದ್ರೆ ನಾನು ಖಂಡಿತ ಹೇಳ್ತೀನಿ, ನಿಜವಾಗ್ಲೂ ಅವರಿಗೆ, ಶಿವಕುಮಾರ್ ಅವರಿಗೆ ಅವಕಾಶ ಕಲ್ಪಿಸಿ. ಶಾಸಕರನ್ನ ಒಲಿಸಿಕೊಳ್ಳೋದು, ಅವರಿಗೆ ಮನವರಿಕೆ ಮಾಡಿಕೊಡೋದು ನಿಮ್ಮ ಜವಾಬ್ದಾರಿ. ಸಿದ್ದರಾಮಯ್ಯನವ್ರನ್ನ ಒಲಿಸ್ಕೊಳ್ಳಿ, ಅಂದ್ರೆ ಒಪ್ಪಿಸ್ಕೊಳ್ಳಿ. ನೀವು ಮಾತು ಕೊಟ್ಟಿದ್ದರ ಭಾಗವಾಗಿ ಸಿದ್ದರಾಮಯ್ಯನವರು ಅವತ್ತು ಇರೋದಾದ್ರೆ, ಅವರು ಒಪ್ಪಿಗೆ ಕೊಟ್ಟಿರೋದಾದ್ರೆ ಖಂಡಿತ ಒಪ್ಪಿಸ್ಕೊಳ್ಳಿ. ಅದು ಜವಾಬ್ದಾರಿಯುತವಾಗಿ ನಡಿಬೇಕಾದಂತಹ ಕಾರ್ಯ. ಕುಳ್ಳಿರಿಸಿಕೊಂಡು ಒಪ್ಪಿಸಿಕೊಂಡು ಅವಕಾಶ ಕಲ್ಪಿಸಿಕೊಡಿ ಅಂತ ಹೇಳಿ ಅವರು ಮಾರ್ಗದರ್ಶಕರಾಗಿರ್ಲಿ, ಅವರು ಹಿರಿಯರಾಗಿ ಪಕ್ಷವನ್ನ ಮುನ್ನಡೆಸಲಿ. ಸಿದ್ದರಾಮಯ್ಯ ನೀವು ಮಾತು ಕೊಟ್ಟಿದ್ರೆ, ನಾನು ಹೇಳ್ತಿರೋದು ಮಾತು ಕೊಟ್ಟಿಲ್ಲ, ಆ ಮಾತು ಅನಿಶ್ಚಯತೆಯಿಂದ ಕೂಡಿದೆ, ಅದು ಖಚಿತವಾದ ಭರವಸೆ ಅಲ್ಲ ಅನ್ನೋದಾದ್ರೆ, ಖಚಿತವಾದ ಭರವಸೆ ಅಲ್ಲ ಅಂತ ಹೇಳೋದಾದ್ರೆ ಅದನ್ನ ನಾವು ಮಾಡ್ಲಿಕ್ಕಾಗಲ್ಲ. ಈಗಿನ ಸನ್ನಿವೇಶವನ್ನ ನೋಡಿಕೊಂಡು ಪಕ್ಷದ ಮತ್ತು ಸರ್ಕಾರದ ಹಿತದೃಷ್ಟಿಯಿಂದ ಸೂಕ್ತ ನಿರ್ಣಯವನ್ನ ತೆಗೆದುಕೊಳ್ಬೇಕು. ಇಲ್ಲ ಮತ್ತೊಮ್ಮೆ ಬಹುಮತಕ್ಕೆ ನಾವು ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡೋಣ ಅಂತ ಹೈಕಮಾಂಡ್ ಒಂದು ಮಧ್ಯಮ ಮಾರ್ಗವನ್ನು ಅನುಸರಿಸಿದ್ರೆ ತಪ್ಪೇನಿದೆ? ಶಾಸಕರ ಅಭಿಪ್ರಾಯವನ್ನ ಕೇಳಿ ಬಹುಜನ ಶಾಸಕರು ಯಾರ ಪರವಾಗಿ ಒಲವನ್ನು ತೋರ್ತಾರೆ ಅವರಿಗೆ ಅವಕಾಶ ಮಾಡಿಕೊಡಿ. ಉಳಿದವರನ್ನು ಒಪ್ಕೋಬೇಕು. ಸಿದ್ದರಾಮಯ್ಯನವರು ಒಪ್ಕೊಳ್ಬೇಕು ಮತ್ತು ಶಿವಕುಮಾರ್ ಅವರು ಒಪ್ಕೊಳ್ಬೇಕು. ಅವರ ಸಿದ್ದರಾಮಯ್ಯನವ್ರನ್ನ ಕಡೆಗಣಿಸಿ ನೀವು ಏನನ್ನೂ ಮಾಡ್ಲಿಕ್ಕಾಗಲ್ಲ, ಮಾಡಲೂಬಾರದು. ಸಿದ್ದರಾಮಯ್ಯನವರನ್ನ ಒಪ್ಪಿಸಿಕೊಂಡು ನೀವು ಸಂಧಾನ ಸೂತ್ರವನ್ನ ಏರ್ಪಡಿಸಬೇಕು. ಓಕೆ ಸ್ವಾಮೀಜಿ, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ರಿ, ಬಹಳ ಬ್ಯಾಲೆನ್ಸ್ಡ್ ಆಗಿ ಮಾತನಾಡಿದ್ರಿ. ಥ್ಯಾಂಕ್ ಯು ಸ್ವಾಮೀಜಿ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.